ಮಧ್ಯಪ್ರಾಚ್ಯ ಅಂತ ಹೇಳಿದ್ರೆ ಇರಾನ್ ಮತ್ತು ಅಮೆರಿಕದ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚದಾದ್ಯಂತ ಗ್ಯಾಸ್ ಮತ್ತು ತೈಲದ ಬೆಲೆಯಲ್ಲಿ ಒಂದಿಷ್ಟು ಏರುಪೇರಾಗಿರೋದು ಮತ್ತು ಲಭ್ಯತೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಆಗಿರುವಂಥದ್ದು. ಅದು ನಮ್ಮ ದೇಶಕ್ಕೂ ಎಫೆಕ್ಟ್ ಆಗಿದೆ. ಹಾಗೆ ಬಹುತೇಕ ಕರ್ನಾಟಕದ ಎಲ್ಲ ದೈವ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ವೇಳೆ ಅನ್ನದಾನವನ್ನು ನೀಡುವಂಥದ್ದು ಒಂದು ಪರಿಪಾಠ ಇರುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿರುವಂಥ ಬಹುತೇಕ ಎಲ್ಲ ದೇವಸ್ಥಾನಗಳು ಕೂಡ ಮಧ್ಯಾಹ್ನದಲ್ಲಿ ಅನ್ನ ಸಂತರ್ಪಣೆ ಅಥವಾ ಅನ್ನದಾನ ಮಾಡುವಂಥದ್ದು ಒಂದು ಕ್ರಮ ಪರಿಪಾಠ ಈ ಹಿಂದಿನಿಂದಲೇ ಇರುವಂಥದ್ದು. ಸದ್ಯ ಆ ಯುದ್ಧದ ಎಫೆಕ್ಟ್ ಅಥವಾ ಆ ಗ್ಯಾಸ್ ಕೊರತೆ ಏನಿದೆ, ಸಮಸ್ಯೆ ಏನಿದೆ, ಅದು ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಈಗ ನಾವು ಕುಂದಾಪುರ ತಾಲೂಕಿನ ಪ್ರಸಿದ್ಧ ದೇವಾಲಯವಾಗಿರುವಂಥ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದ ಅನ್ನದಾನಕ್ಕೆ ಸಿದ್ಧತೆಗಳೇನು ಮಾಡ್ತಾರೆ ಆ ಅಡಿಗೆ ಕೋಣೆಯಲ್ಲಿ ನಾವಿದ್ದೇವೆ. ಇಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ ಆಗಿದೆ. ಇನ್ನು ಕೇವಲ ಒಂದು 5 ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಲಭ್ಯ ಇದೆ ಅನ್ನುವಂಥ ಒಂದು ಆತಂಕಕಾರಿ ಮಾತನ್ನು ಅವರು ಹೇಳಿರುವಂಥದ್ದು. ನಮ್ಮ ಜೊತೆ ದೇವಸ್ಥಾನದ ಆನುವಂಶಿಕ ಆಡಳಿತ ಧರ್ಮದರ್ಶಿಗಳಾಗಿರುವಂಥ ಶ್ರೀರಮಣ ಉಪಾಧ್ಯಾಯ ಅವರು ಇದ್ದಾರೆ. ಏನು ಸರ್, ಏನು ಪರಿಸ್ಥಿತಿ, ಏನು ಮುಂದೆ ಹೇಗೆ ಅಂತ? ಮಧ್ಯಪ್ರಾಚ್ಯದ ಒಂದು ಯುದ್ಧ ಸನ್ನಿವೇಶದಿಂದಾಗಿ ಅನಿಲ ಜಾಡಿಗಳ ಕೊರತೆ ಈಗ ಎದುರಿಸಬೇಕಾಗಿ ಬಂದಿರುತ್ತದೆ. ನಾವು ಮೊದಲು ಈ ಹಿಂದೆಯೂ ಕಟ್ಟಿಗೆಯ ಒಂದು ಉಪಯೋಗದಲ್ಲಿತ್ತು. ಈಗ ಒಂದು 10 ವರ್ಷದಿಂದ ಅನಿಲದ ಒಂದು ಜಾಡಿಯ ಒಂದು ಪ್ರಭಾವಕ್ಕೊಳಗಾಗಿ ನಾವು ಇದಕ್ಕೆ ಈಗ ಪರಿವರ್ತನೆಗೊಂಡಿದ್ದೇವೆ. ಯಾಕಂದರೆ ಕಟ್ಟಿಗೆ ಅಂದರೆ ಪರಿಸರ ಹಾನಿ ಮತ್ತು ಆರೋಗ್ಯಕ್ಕೂ, ಸಿಬ್ಬಂದಿಗಳ ಆರೋಗ್ಯ ಮತ್ತು ಪರಿಸರ, ಇದು ಎರಡಕ್ಕೂ ತುಂಬ ಒಂದು ಕೆಟ್ಟದಾಗಿ ತೋರೋದ್ರಿಂದ ನಾವು ಅನಿಲದ ಜಾಡಿಗಳ ಪರಿವರ್ತನೆಗೊಂಡು ಅದರಿಂದ ಈಗ ಮುಂದುವರಿತಾ ಇರುವಾಗ ಈ ಒಂದು ಯುದ್ಧದ ಸನ್ನಿವೇಶದಿಂದಾಗಿ ತೊಂದರೆಯನ್ನು ಅನುಭವಿಸಬೇಕಾಗಿ ಬಂದಿರುತ್ತದೆ. ಸದ್ಯ ಪರಿಸ್ಥಿತಿಯಲ್ಲಿ ಇನ್ನೊಂದು 3-4 ದಿನಕ್ಕೆ ಅನಿಲದ ವ್ಯವಸ್ಥೆ ನಮ್ಮಲ್ಲಿ ತೊಂದರೆ ಇಲ್ಲ. ನಂತರದಲ್ಲಿ ನಾವು ಪುನಃ ಈಗ ಕಟ್ಟಿಗೆಯ ವ್ಯವಸ್ಥೆಗೆ, ಅಡಿಗೆಯ ಎಲ್ಲ ವ್ಯವಸ್ಥೆಗೂ ಪರಿವರ್ತನೆಗೊಳ್ಳುವ ಒಂದು ಸನ್ನಿವೇಶ ತೋರಿ ಬರ್ತಾ ಇದೆ. ಅದಕ್ಕೆ ಈಗ ನಾವು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಈಗ ಮಾಡಿಕೊಳ್ತಾ ಇದ್ದೇವೆ. ಯಾಕಂದರೆ ಒಂದು ದೇವಸ್ಥಾನ ಏನಂದರೆ ಅದು ಸಾರ್ವಜನಿಕ ಅನ್ನ ಸಂತರ್ಪಣೆ ಮತ್ತು ವೇದ ಪಾರಾಯಣ ಹಾಗೂ ಗೋವುಗಳ ಹಿತರಕ್ಷಣೆ, ಇದಿಷ್ಟು ಆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಸಾನ್ನಿಧ್ಯ ಅಭಿವೃದ್ಧಿಗೆ ಪೂರಕವಾಗಿ ಶಾಸ್ತ್ರೀಯವಾಗಿ ಕಂಡುಬಂದಂಥ ವಿಷಯ. ಇದನ್ನು ನಾವು ನಿಲ್ಲಿಸುವ ಯಾವ ಒಂದು ಅವಕಾಶವನ್ನು ಮಾಡ್ತಾ ಇಲ್ಲ ಮತ್ತು ಮಾಡಬಾರದು. ಯಾಕಂದರೆ ಒಂದು ದೇವಳದ ಅಭಿವೃದ್ಧಿಗೆ ಶಾಸ್ತ್ರೀಯ ಇದು ಪೂರಕವಾಗಿ ಇರುವುದರಿಂದ ಇದನ್ನು ನಾವು ಯಾವುದೇ ರೀತಿಯ ತೊಂದರೆ ಬಂದರೂ ನಿಲ್ಲಿಸುವುದಿಲ್ಲ. ಮತ್ತು ಅದೊಂದು ಭಕ್ತರ ಭಾವನೆಗೂ ಹಾನಿಯಾಗುತ್ತೆ. ಯಾಕಂದರೆ ಸಾರ್ವಜನಿಕವಾಗಿ ನಾವು ಭಕ್ತರಿಂದ ದೇಣಿಗೆ ಅವರು ಯಾವ ಒಂದು ವಿಶ್ವಾಸದಿಂದ ತಮ್ಮ ಒಂದು ಮದುವೆ ದಿನ, ಮಗುವಿನ ಹುಟ್ಟಿದ ದಿನ, ತಮ್ಮ ಒಂದು ಮಾತಾಪಿತೃಗಳ ಒಂದು ನೆನಪಿನ ದಿನ, ಹೀಗಾಗಿ ಅವರು ಅನ್ನದಾನ ಮಾಡೋ ಒಂದು ಸಂಕಲ್ಪ ಮಾಡಿದ್ದರಿಂದ ಅವರ ಒಂದು ಭಾವನೆಗೆ ಚ್ಯುತಿ ಬಾರದಂತೆ ನಾವು ನಡ್ಕೊಳ್ಬೇಕು. ಆದ್ದರಿಂದ ಅನಿವಾರ್ಯವಾಗಿ ಈಗ ಕಟ್ಟಿಗೆಯ ಒಂದು ವ್ಯವಸ್ಥೆಗೆ ನಾವು ಹೊಂದಿಕೊಂಡು ಶ್ರೀ ದೇವಳದ ಈ ಒಂದು ಅಭಿವೃದ್ಧಿಯೊಂದಿಗೆ ಭಕ್ತರ ಒಂದು ಹಿತದೃಷ್ಟಿಯಿಂದ ನಾವು ಈಗ ತಯಾರಾಗಿದ್ದೇವೆ. ಅದೇ ರೀತಿ ಇಲ್ಲಿ ಜಿಲ್ಲಾಡಳಿತವಾಗಲಿ ಸರಕಾರವಾಗಲಿ ನಮ್ಮ ಈ ಪ್ರಯತ್ನಕ್ಕೆ ಸ್ಪಂದಿಸಿ ಅನುವು ಮಾಡಿ ಕೊಡಬೇಕಂತ ಭಕ್ತರ ಪರವಾಗಿ ಕೇಳ್ತಾ ಇದ್ದೇನೆ. ಅಲ್ಲದೆ ಇದು ಅನಿವಾರ್ಯ. ಯಾಕಂದರೆ ಎಷ್ಟು ದಿನ ಹೇಗೆ ಏನಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ನಾವು ಏನೇ ಆದರೂ ಇದನ್ನು ಭಕ್ತರಿಗಾಗಿ ಮಾಡೋ ಒಂದು ಆಲೋಚನೆ ಮತ್ತು ಅದರಂತೆ ನಡ್ಕೊಳ್ಳುವಂಥ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕ್ಷೋಭೆಯಿಂದ ಈ ನಮ್ಮ ಪ್ರಪಂಚ ನಿವಾರಣೆಗೊಂಡು ಎಲ್ಲರ ಒಂದು ಸುಭಿಕ್ಷ ಕಾಲ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಗ್ಯಾಸ್ನ ಸಮಸ್ಯೆ ಏನಿದೆ ಅದು ಒಂದೆಡೆ ಆದರೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಂಥ ಅನ್ನದಾನ ಸೇವೆ ನಿಲ್ಲುವ ಹಾಗಿಲ್ಲ. ಏಕಾದಶಿ ಒಂದು ದಿನ ಬಿಟ್ಟರೆ ಬಹುತೇಕ ವರ್ಷದ 365 ದಿನಗಳ ಕಾಲ ಈ ಆನೆಗುಡ್ಡೆ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಗೆ ಅನ್ನದಾನ ನಡೀತಾ ಇರುವಂಥದ್ದು. ಆ ಪದ್ಧತಿಯನ್ನು ನಿಲ್ಲಿಸುವ ಹಾಗಿಲ್ಲ. ಶತಾಯಗತ ಏನಾದರೂ ಮಾಡಿ ಬರುವಂಥ ಭಕ್ತರಿಗೆ ಅನ್ನದಾನ ನೀಡಬೇಕು. ಆ ನಿಟ್ಟಿನಲ್ಲಿ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು.
ಇಂತಹ ಅಂದರೆ ಈ ಬಹುತೇಕ ಈ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ದೇವಸ್ಥಾನಗಳಿಗೆ ನಿರಂತರ ಅನ್ನದಾನ ಮಾಡಲಿಕ್ಕೆ ಗ್ಯಾಸ್ ಪೂರೈಕೆಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಸಹಕರಿಸಬೇಕು ಅನ್ನುವಂಥದ್ದು ಅವ್ರ ಮಾತಾಗಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.